ತರುಣ ಮಾಮ್ ಮಗ್ನೆ ಮಗನೇ ಬಾರ ಬಾರ ಬಾರ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಕಣ. ತರುಣ್ ನೀನ್ ಬರ್ತಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಂಗೆ ನಂಬೋಕೆ ಆಗ್ತಿಲ್ಲ. ಹೌದು ಶಾನ್ವಿ, ಆದರೆ ಷರತ್ತು ಇಷ್ಟೊತ್ತಿಗೆ ಇಲ್ಲಿ ಬರಕ್ಕೆ ಹೇಳಿದಾನೆ ಅರ್ಜೆಂಟಾಗಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ತರುಣ್ ಪ್ರೊಫೆಷ್ನಲ್ ಲೂಸರ್ ಥರ ಯೋಚನೆ ಮಾಡಬೇಡ. ನಾನು ಅದಕ್ಕೆ ಹೇಳಿದ್ದೆ ಅಣ್ಣನಿಗೆ ಹೇಗಾದರೂ ಮಾಡಿ ಒಪ್ಸಿ ಅಂತ. ಮೋಸ್ಟ್ಲಿ ಅದಕ್ಕೆ ಅಣ್ಣನ ಒಪ್ಸಿರ್ಬೇಕು, ಅದಕ್ಕೆ ನಿನ್ನನ್ನು ಕರೆಸಿದ್ದಾರೆ. ಅಣ್ಣ ಅದಕ್ಕೆ ಮಾತನ್ನ ತೆಗೆದು ಹಾಕೋದೇ ಇಲ್ಲ. ರಿಯಲಿ ಶಾನ್ವಿ, ಥ್ಯಾಂಕ್ ಗಾಡ್. ಇವಾಗಾದರೂ ನಿಮ್ಮ ಅಣ್ಣನಿಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಿರುತ್ತೆ. ಓ ಐ ಆಮ್ ಸೋ ಹ್ಯಾಪಿ ತರುಣ್. ಶರತ್ತು, ನನ್ನ ಮಗನ ಮನೆಗೆ ಕರ್ಸಿ ಈ ರೀತಿನ ಮರ್ಯಾದೆ ಕೊಡೋದು? ಹೋಗದ್ ಪತ್ರ ತಂದು ಅವ್ನ ಮುಖಕ್ಕೆ ಎಸಿತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಏನ್ ಅನ್ಕೊಂಡಿದ್ಯಾ ನನ್ನ ಮಗನ? ಶರತ, ಇದ್ಯಾಕೋ ಅತಿ ಆಯ್ತು. ಇವನೊಬ್ಬ ರೆಸ್ಪೆಕ್ಟಬಲ್ ಬಿಸ್ನೆಸ್ ಮ್ಯಾನ್, ನೆನಪಿರ್ಲಿ. ಓಹೋ, ರೆಸ್ಪೆಕ್ಟೆಡ್ ಬಿಸ್ನೆಸ್ ಮ್ಯಾನ್. ಇವನಿಗೆ ಏನು ಮರ್ಯಾದೆ ಕೊಡಬೇಕು? ಇವನಿಗೆ ಮರ್ಯಾದೆ ಕೊಡೋಕ್ಕೆ ಏನು ಯೋಗ್ಯತೆ ಇದೆ? ನಮ್ಮನೆ ಅನ್ನನ್ನೇ ತಿನ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋ ಫ್ರಾಡ್ ಇವನು. ಇಂಥ ಫೋರ್ಟ್ವೇಟಿಗೆ ಮರ್ಯಾದೆ ಬೇರೆ. ನಮ್ಮ ಕಂಪನಿ ಅಕೌಂಟಿಂದ ಕೋಟ್ಯಾಂತರ ರೂಪಾಯಿ ಹಣನ ಇವನ ಹೆಸರಿಗೆ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಈ ಪೇಪರ್ ಅಲ್ಲಿ ಇವನು ಮಾಡಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಡಿಜಿಟಲ್ ಸಿಗ್ನೇಚರ್ ಪ್ರೂಫ್ ಇದೆ. ನಮ್ಮ ಜೊತೆನೆ ಇದ್ಕೊಂಡು ನಮ್ಗೆ ದ್ರೋಹ ಮಾಡಿರೋ ಈ ದ್ರೋಹಿಗೆ ಮರ್ಯಾದೆ ಬೇರೆ ಕೇಳು. ಇಲ್ಲ ಅಣ್ಣ, ಇದು ಸುಳ್ಳು. ನಾನಿದನ್ನ ನಂಬಲ್ಲ. ತರುಣ್ ಇಂಥ ಚೀಪ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಂಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಹೌದು ಶರತ್ತು, ನನ್ನ ಮಗ ಈ ಕಂಪನಿಗೋಸ್ಕರ ಹಗಲು ರಾತ್ರಿ ದುಡ್ದಿದ್ದಾನೆ. ಅವ್ನ ಪ್ರಾಮಾಣಿಕತೆ ಏನು ಅಂತ ನಮಗ್ ಗೊತ್ತು. ನಿನ್ನ ಅಕೌಂಟ್ ಅಲ್ಲಿ ಏನೋ ಎಡವಟ್ ಆಗಿದೆ ಅಂತ ಅದನ್ನ ತಂದು ನನ್ನ ಮಗನ್ ತಲೆ ಕಟ್ತೀಯಾ? ಪ್ಲೀಸ್ ಸ್ಟಾಪ್ ಮಾಡಿ. ನಿಮ್ ಮಗನ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನ್ ಮೇಲಿನ ಬ್ಲೈಂಡ್ ಲವ್ ಇಂದ ಶಾನ್ವಿ ಕಣ್ ಕೂಡಾಗಿರ್ಬೋದು, ನಂದಲ್ಲ. ಇವನ್ ಮಾಡಿರೋ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಪ್ರೂಫ್ ನನ್ನ ಹತ್ರ ಇದೆ.